ಅಂಗವೇನು 90 ಗ್ರಾಮ್ ಚಿನ್ನ ಕೊಟ್ಟು ನಾವೆಲ್ಲಿ ಇರೋ ಗಂಟ ಬಟ್ಟೆ ಬರೆ ಪ್ರತಿ ಒಂದು ನಾವು ದಾರಿ ಎರೆದು ಅಂಗವಿಯವ್ರು ಅತ್ತೆ ಹೇಳಿ ಮೊಯ್ದ ಅವ್ಳ ಗಂಡೆಲ್ಲ ಸೇರ್ಕೊಂಡು ವರದಕ್ಷಿಣೆ ಇಸ್ಕೊಬ ಕಿರುಕುಳ ಕೊಡ್ತಿದ್ರು. ಅಷ್ಟು ವರ್ಷದಿಂದ ನಾವು ಕೊಟ್ಟು ಎಲ್ಲನೂ ಸಾಕಾಗಿತ್ತು. ಇವಾಗ ತಾಲಿನೂ ಸುಧಾ ಕಿತ್ಕೊಬಿಟ್ಟಿದೆ. ನನ್ನ ಮಗಳು ತಾಲಿ ಕೊಡ್ಲಾಕಂಡು ಅಂದರು. ಎಲ್ಲ ಗ್ರಾಮ ಸೇಲ್ ಮೇಲೆ ಬಂದು ತಾಲಿ ಹಾಕಿದ್ಮೇಲೆ ತಿರ್ಗಾ ನಾತೋತು ಒಂದು ಹೊತ್ತೆ ಸೇರ್ಕೊಂಡು ರುದ್ರೇಶ ನೆಡ್ತಿ ನಮ್ಮ ಬೀಕ್ತಿ ನಾವು ಚಂದ ಮೈದ ನಾನು ಹೊಳಿ ಮೇಲೆ ಸೇರ್ಕೊಂಡು ಹೊಡೆದ್ಬಿಟ್ಟು ಚಿತ್ರಹಿಂಸೆ ಕೊಟ್ಟು ಅವ್ರ ಊರಾಗ ಕೊಳಕೆ ಹಾಕ್ಬಿಟ್ಟು ಅವ್ಳ ಮದುವೆ ಹತ್ತವಿಂದ ನಾವು ಪ್ರತಿ ಒಂದುವೆ ಸೀಟು ತವಿಂದ್ವೆ ಖಾರ ಪುಡಿ ತವಿಂದು ಪ್ರತಿ ಒಂದು ತಗೊಂಡೋಗಿ ನಾವು ಕೊಡೋವು ಅವ್ನಿಗೆ ಏನು ತಂದು ಕೊಡ್ತಿಲ್ಲ. ಏನಾರ ಕೇಳೋಣ ತಂದು ಕೊಡಿಕ್ಲ ನನ್ನ ಮಗಳು ಅಷ್ಟು ಬರ್ಗೇಟಿ ಅಷ್ಟೊಂದು ಕಷ್ಟ ಕೊಟ್ಟ ನಾವು ಇರೋ ಗಂಟ ಮಾಡ್ತೀವಿ ಕಣಂತ ಮಾಡಿದ್ರೆ ಹೆಂಗೋ ವನವಾಸ ಹತ್ತಿದ್ಲು. ಆ ವನವಾಸದ್ರು ಬಿಡ್ದೇನೆ ಒಂದು ಹೊತ್ತೇಲಿ ಕರ್ಕೊಂಡೋಗಿ ಕೊಲೆ ಮಾಡವನೆ. ಮದುವೆ ಮಾಡಿ 6 ವರ್ಷ ಆಯಿತು. 6 ವರ್ಷದಿಂದ ಇದೇ ಕಷ್ಟ ಕೊಟ್ಟು ಇದೇ ಶಿಕ್ಷೆ ಕೊಟ್ಟ. ನನ್ನ ಗಂಡ ಕೇಳ್ಕೊಂಬ ನನ್ನ ಗಂಡನಿಗೆಲ್ಲ ಕೆಡಿಕೊಂಡು ಹೊಡೆದ. ನನ್ನ ಗಂಡನಿಗೆಲ್ಲ ಮೂಗೆ ರಕ್ತ ಬರ್ಸಿ ಊರು ಗ್ರಾಮಸ್ಥರು ಎಲ್ಲ ಹೇಳಿದ್ರು. ಹಿಂಗೆ ಮದುವೆ ಮಾಡಿದಾಗ 90 ಗ್ರಾಮ್ ಕೊಟ್ಟಿದ್ದು ತಿರ್ಗಾ 80 ಗ್ರಾಮ್ ತಿರ್ಗಾ ಈಸ್ಕಬ ಅಂತ ನನ್ನ ಮಗಳು ಕೊಡ್ಬಾರ್ದು ಕೊಟ್ಟು ಈಗ 60 ವರದಕ್ಷಿಣೆ ಕೊಟ್ಟು ಇನ್ನು ಇಲ್ಲಿ ಗಂಟ ಬಟ್ಟೆ ಬರೆ ಮಕ್ಕಳು ಬಾ ಅಂತಾನೆ ಇಲ್ಲಿ ಗಂಟ ಕಷ್ಟ ಸುಖ ಎಲ್ಲನೂ ನೋಡ್ದ ಪ್ರತಿ ಒಂದು ನೋಡ್ದು. ಅವಳಿಗೆ ಇವತ್ತು ಗಂಟ್ಲು ಈಗ ಬಂದಲ್ಲ ಶುಕ್ರವಾರ ಆವತ್ತುವೆ ಹಸಿಡು ತವಿಂದು ಖಾರ ಪುಡಿ ತವಿಂದು ಪ್ರತಿ ಒಂದು ಚಾಪ್ಲಿ ತವಿಂದು ತೆಗೆದುಕೊಡ್ತೀವಿ ತಮಗೂ ಗಟ್ಟು ತವಿಂದುವೆ. ಅಲ್ಲಿಂದ ನನ್ನ ಮಗಳು ಅವ್ವ ನಾನು ಬಾಳ್ತೀನಿ ಏನೇ ಕಷ್ಟ ಬಂದ್ರು ಎಂದು ನಾನು ಇದೇ ಮನೆ ಬಾಳ್ತೀವಿ ಎಂದು. ಆಗ 8 ಗಂಟೆ ಹೊತ್ತಲ್ಲಿ ಫೋನ್ ಮಾಡಿದ್ವು. ನಾನು ಕೂಡ ಚೆನ್ನಾಗೆ ಮಾತಾಡ್ಬಿಟ್ಟು ಮಣಿಕೊಂಡು ಇನ್ನು ಬೇಳ್ಕರೋದಕ್ಕೆ ಫೋನ ಎತ್ತು ಇದು ಯಾಕೆ ನನ್ನ ಮಗಳು ಮಾಡು ಅಂತ ಫೋನ್ ಮಾಡ್ದು. ಮಾಡೋದು ಕೇಳಿ ಮಗ ಎತ್ತದ ಇದೇನವ ನಿಮ್ಮವ್ವ ಎಲ್ಲ ಅಂದಕ್ಕೆ 5 ಗಂಟೆ ನತ್ತಿಂದ ಅವ್ವ ಕಾಣ್ತಾ ಇಲ್ಲ ಅಂದ್ಲು. ನನಗೆ ಯಾಕೋ ಜೀವ ನಿಲ್ಲೋ ನನ್ನ ಮಗಳಿಗೆ ಇಷ್ಟ ಎಲ್ಲ ಮಾಡಿ ನಾವು ಬಡವರು ಕೂಲಿ ಮಾಡಿ 90 ಗ್ರಾಮ್ ಚಿನ್ನ ಕೊಟ್ಟು 60 ರೂಪಾಯಿ ವರದಕ್ಷಿಣೆ ಕೊಟ್ಟು ಇಲ್ಲಿ ಗಂಟ ಕಷ್ಟ ಸುಖ ಎಲ್ಲ ನೋಡ್ದು. ಇಲ್ಲಿಗೆ ಬಂದು ನೋಡೋದಕ್ಕೆ ಅವ್ರ ಅತ್ತೆ ಇತ್ತಿಲ್ಲ ಅವ್ನಿತ್ತಿಲ್ಲ ಅವ್ರ ಅತ್ತೆ ಎಲ್ಲ ಇದ್ಲು. ನನ್ನ ಮಗಳು ಎಲ್ಲ ಅಂದಕ್ಕೆ ನನ್ನ ಮಗನ ಮೇಲೆ ಜಗಳಕ್ಕೆ ಹೋದ್ಲು. ಇಷ್ಟು ಜನ ಸೇರ್ಕೊಂಡು ಕೊಲೆ ಮಾಡಿ ಅಲ್ಲಿ ನೀರು ಇಲ್ದೋಗಿ ಬಾವಿಗೆ ಗಿಡ ಸಂದಿಗೆ ಹಾಕ್ಬಿಟ್ಟಿದ್ರು ನನ್ನ ಮಗಳು. ನಾನು ಬಾವಿ ಇಷ್ಟು ಮಾಡಿ ನಾನು ಇನ್ನೇನು ಮಾಡಬೇಕಾಯ್ತು ನೀವೇ ಹೇಳ್ರಿ ನಮ್ಮ ಕಷ್ಟ ನೀವು ಅರ್ಥ ಮಾಡ್ಕರಿ. ನಾನು ಇಷ್ಟು ಕಷ್ಟ ಬಿದ್ದು ನನ್ನ ಮಕ್ಳು ಸಾಕಿ ಇವತ್ತು ಹಿಂಗೆ ಕೊಲೆ ಮಾಡಿದ್ರೆ ಯಾರು ಸುಮ್ಮನಾದರು ತಿರ್ಗಾ ಬಂತ ಶುಕ್ರವಾರ ಸಂಧ್ಯೆಯಲ್ಲಿ ಅನ್ನಂತೆ ನಮ್ಮ ಅಪ್ಪರು ಎಲ್ಲಿ ಗಂಟ ಮಾಡೋರು ಒಂದಕ್ಕೆ ತಾಲೆಲ್ಲ ಕಿತ್ಕೊಂಡು ಹೊಡೆದು ಬಡ್ದು ಎಲ್ಲನೂ ಮಾಡಿದ್ರು. ಈಗ ಶಿವಕುಮಾರ್ ಅಂತ ಹೋಗಿ ಒಪ್ಸಿರಂತೆ ಅನ್ನಪ್ಪನಿಗೆ. ಅವರೆಲ್ಲ ಬಂದು ಹೇಳ್ರು ಯಾರು ಮಾತನ್ನು ಕೇಳ್ದೆ ನನ್ನ ಮಗಳಿಗೆ ಸಿಕ್ಸಿ ಬಂದನ ಕೊಟ್ಟು ಒಂದು ಹೊತ್ತಲ್ಲಿ ಹೊಡೆದ್ಬಿಟ್ಟು ತಗೊಂಡೋಗಿ ಆ ಕೊಳಕೆ ಹಾಕ್ಬಿಟ್ಟ ಕಣಪ್ಪ. ಅವಳನ್ನ ಬೀಗ್ತೀನವೇ ಮೊನ್ನೆ ದಿವಸ ಹೊಡೆದಂತೆ ಹೊತ್ತು ವರದಕ್ಷಿಣೆ ಇಸ್ಕೊಬಂತ ಈಗೂ ಹೊಡೆಯೋದು ಮೈದ ಆ ರುದ್ರೇಶನ ಎತ್ತಿ ಮಾತು ಕಟ್ಕೊಂಡು ನನ್ನ ಮಗಳಿಗೆ ಕೊಡಬಾರ್ದು ಕಷ್ಟ ಕೊಟ್ಟರು ಕಣಪ್ಪ. ರುದ್ರೇಶ ನಮ್ಮ ಹೆಸರು ತಾಯಮ್ಮ. ಇಷ್ಟು ಕಷ್ಟ ಕೊಟ್ಟು ಕಣಪ್ಪ ನನ್ನ ಮಗಳಿಗೆ ನ್ಯಾಯ ಕೊಡಬೇಕು. ನಾವು ಬಡವರು ಕೂಲಿ ಮಾಡಿ ಇಷ್ಟೆಲ್ಲ ಮಾಡೋದಲ್ಲಪ್ಪ ನಾವು. ಇನ್ನು ಯಾರು ಈ ಥರ ತಾಯಿ ಅಪ್ಪವ ಯಾರು ಮಾಡೋದು ನೀವೇ ಹೇಳ್ರಪ್ಪ. ಇನ್ನೂ ಮಾಡೋಕ್ಕಾದ್ರಪ್ಪ ನಮ್ಮ ಕೈಲಿ ಇನ್ನೂ ಮಾಡ್ದ ವರದಕ್ಷಿಣೆ ಕಿರ್ಕುಳ ಮದುವೆ ಆಯ್ತು ಕೊಟ್ಟು ನಮಗೂ ಸಾಕಾಗದೆ ಎಷ್ಟು ಅಂತ ಕೊಡಿಕಾದು ಹಿಂಗೆಲ್ಲ ಮಾಡ್ದ ನನ್ನ ಮಗಳನ್ನ ಮಾಡ್ದ. ಅದು ರುದ್ರೆ ಎಲ್ಲನೂ ನೀವು ಕ್ರಮ ತಗೋಬೇಕು. ನಮ್ಮಂತೆ